ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ನೋಡಿದ್ರೆ ಸೆನ್ಸೆಕ್ಸ್ 581 ಪಾಯಿಂಟ್ಸ್ ಗೈನ್ ಆಗಿ 53,424 ಅಲ್ಲಿ ಕ್ಲೋಸ್ ಆದರೆ, ನಿಫ್ಟಿ 150 ಪಾಯಿಂಟ್ಸ್ ಗೈನ್ ಆಗಿ 16,013 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 286 ಪಾಯಿಂಟ್ಸ್ ಗೈನ್ ಆಗಿ 33,158 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.26% ಗೈನ್ ಆದರೆ, ಸ್ಮಾಲ್ ಕ್ಯಾಪ್ 1.42% ಗೈನ್ ಆಗಿದೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಂಗಾದ್ರೆ ಐಒಸಿ, ಸನ್ಫಾರ್ಮಾ, ಟಾಟಾ ಕನ್ಸ್ಯೂಮರ್, ಸಿಪ್ಲಾ ಅಂಡ್ ಟಿಸಿಎಸ್. ಇವತ್ತು ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಂಗಾದ್ರೆ ಹಿಂದಾಲ್ಕೋ, ಒಎನ್ಜಿಸಿ, ಟಾಟಾ ಸ್ಟೀಲ್, ಜೆಎಸ್ಡಬ್ಲ್ಯೂ ಸ್ಟೀಲ್, ಬ್ರಿಟಾನಿಯಾ. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಮಾರ್ಕೆಟ್ ಒಂದು ಅಬ್ಸರ್ವ್ ಮಾಡಿದ್ರೆ, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮೋಸ್ಟ್ ಆಫ್ ದ ಸ್ಟೇಟ್ ಅಲ್ಲಿ ನಡೆದಿರೋ ಎಲೆಕ್ಷನ್ ಸಂಬಂಧಿಸಿರುವ ಎಕ್ಸಿಟ್ ಪೋಲ್ಸ್ ಬಂದಿದೆ. ಅಂಡ್ ಆ ಎಕ್ಸಿಟ್ ಪೋಲ್ಸ್ ಅಲ್ಲಿ ಯಾವ ತರ ನೆಗೆಟಿವ್ ಸರ್ಪ್ರೈಸ್ ಇಲ್ದಿರೋ ಕಾರಣವಾಗಿ ಇವತ್ತು ಮಾರ್ನಿಂಗ್ ನಮ್ಮ ಮಾರ್ಕೆಟ್ಸ್ ಫ್ಲಾಟ್ ಆರ್ ಸ್ಲೈಟ್ ಪಾಸಿಟಿವ್ ಆಗಿ ಓಪನ್ ಆಗಿವೆ. ಬಟ್ ಅಲ್ಲಿಂದ ಸ್ಲಿಪ್ ಆಗ್ತಾ ನಿಯರ್ಲಿ 53,000 ಪಾಯಿಂಟ್ಸ್ ಹತ್ರ ಇರುವಂತ ಸೆನ್ಸೆಕ್ಸ್ ಇವತ್ತು ಆಫ್ಟರ್ನೂನ್ ಅರೌಂಡ್ 1:30ಗೆ 53,000 ಪಾಯಿಂಟ್ಸ್ ಹತ್ರ ಇರುವಂತ ಸೆನ್ಸೆಕ್ಸ್ ಇವತ್ತು ಆಫ್ಟರ್ನೂನ್ ಅರೌಂಡ್ 1:30ಗೆ 52,300 ಪಾಯಿಂಟ್ಸ್ಗೆ ಕರೆಕ್ಟ್ ಆಗಿದೆ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆಗ್ತಾ ಇರೋ ಟೈಮಲ್ಲಿ ಅಲ್ಲಿಂದ ನಮ್ಮ ಮಾರ್ಕೆಟ್ಸ್ ಅಲ್ಲಿ ರಿಕವರಿ ಕಾಣಿಸಿ ಅಂಡ್ ಅದಾದ್ಮೇಲೂ ಅಲ್ಲಿಂದನೂ ಅಪ್ಸೈಡ್ ಮೂವ್ ಆಗಿ ಇವತ್ತು ಕೊನೆ ಸೆಷನ್ ಅಲ್ಲಿ ಸೆನ್ಸೆಕ್ಸ್ 581 ಪಾಯಿಂಟ್ಸ್ ಬೆಳೆದಿದೆ. ಎಂಟೈರ್ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ಬಂದಿರುವಂತಹ ಮೂವ್ ಅಲ್ಲಿ ಸರ್ಪ್ರೈಸ್ ಫ್ಯಾಕ್ಟರ್ ಏನಂದ್ರೆ, ಈ ವಾರ್ ಸ್ಟಾರ್ಟ್ ಆದಂಗೆ ನೋಡಿದ್ರೆ ಕಮಾಡಿಟಿ ರಿಲೇಟೆಡ್ ಸ್ಟಾಕ್ಸ್ ಕಂಟಿನ್ಯೂಸ್ಲಿ ಬೆಳೀತಾ ಇದೆ ಅಂಡ್ ಅದರ್ ಎಕಾನಮಿ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ಕರೆಕ್ಟ್ ಆಗ್ತಿದೆ. ಬಟ್ ವೆರಾಸ್ ಇವತ್ತಿನ ಸೆಕೆಂಡ್ ಹಾಫ್ ನಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಏನಂದ್ರೆ, ಮೋಸ್ಟ್ ಆಫ್ ದಿ ಕಮಾಡಿಟಿ ಸ್ಟಾಕ್ಸ್ ಕರೆಕ್ಟ್ ಆದ್ರೆ ಬಟ್ ಅದರ್ ಎಕಾನಮಿ ರಿಲೇಟೆಡ್ ಸ್ಟಾಕ್ಸ್ ಎಲ್ಲಾನು ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸಿದೆ. ಸೊ ಈ ಟ್ರೆಂಡ್ ನೋಡಿದ್ರೆ ಮಾರ್ಕೆಟ್ ನಮ್ಗೆ ಏನಾದ್ರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋ ನೋಡಬೇಕು. ಲೆಟ್ಸ್ ಸಿ ಮಾರ್ಕೆಟ್ ಯಾವ್ದಾದ್ರು ಇವೆಂಟ್ ಮುಂಚೆನೆ ರಿಯಾಕ್ಟ್ ಆಗತ್ತಲ್ಲ, ಅದರಿಂದ ನಮ್ಗೆ ಏನಾದ್ರು ಪಾಸಿಟಿವ್ ಅಪ್ಡೇಟ್ ಬರುತ್ತೆ ನೋಡಬೇಕು. ಬಟ್ ಇವತ್ತಿನ ಸೆಷನ್ ಅಲ್ಲಿ ಕ್ರೂಡ್ ನಲ್ಲಿ ವಾಲಟಿಲಿಟಿ ಕಾಣಿಸ್ತಾ ಇದ್ರು. ನಾನು ವಿಡಿಯೋ ರಿಕಾರ್ಡ್ ಮಾಡೋ ಟೈಮ್ಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು $127 ಹತ್ರ ಬ್ಯಾರಲ್ ಟ್ರೇಡ್ ಆಗ್ತಿದೆ. ಕ್ರೂಡ್ ಕೂಲ್ ಆಫ್ ಆಗೋವರೆಗೂ ನಮಗೆ ಯಾವುದು ಗ್ಯಾರಂಟಿಯಾಗಿ ತಗೊಳಕ್ಕಾಗಲ್ಲ. ಅಂಡ್ ಕಂಟ್ರಿ ವಿಷಯಕ್ಕೆ ಬಂದ್ರೆ ಕ್ರೂಡ್ ಪ್ರೈಸಸ್ ಬೆಳೆಯೋದಂತೂ ಒಳ್ಳೆ ಸೈನ್ ಅಂತೂ ಅಲ್ವೇ ಅಲ್ಲ. ಅಂಡ್ ನಮ್ಮ ಕಮೆಂಟ್ಸ್ ವಿಷಯಕ್ಕೆ ಬಂದ್ರೆ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಇದೆ ಅಲ್ವಾ, ಯಾವ ತರ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಬೇಕಂತ ತುಂಬಾ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ದಾರೆ. ಅದರ ರಿಲೇಟೆಡ್ ಆಗಿ ಇವತ್ತು ಡಿಸ್ಕಸ್ ಮಾಡೋಣ. ನೀವು ಮಾರ್ಕೆಟ್ ನೋಡಿದ್ರೆ ಗ್ಲೋಬಲ್ ಅನ್ಸರ್ಟಿನಿಟಿ ಆಕ್ಟಿವಿಟೀಸ್ ಇಂದ ಕ್ರೂಡ್ ಪ್ರೈಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ನಮ್ಮ ರುಪಿ ಮೇಲೆ ಅಂತೂ ಕಂಟಿನ್ಯೂಸ್ಲಿ ಪ್ರೆಷರ್ ಕಾಣಿಸ್ತಾ ಇದೆ. ರುಪಿ ಯಾವಾಗ ಕರೆಕ್ಟ್ ಆಗತ್ತಲ್ವಾ, ನಮ್ಮ ಕಂಟ್ರಿಯಿಂದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಯಾವೆಲ್ಲ ಇದೆಲ್ಲ ಅವ್ರಿಗೆ ಶಾರ್ಟ್ ಟರ್ಮ್ ನಲ್ಲಿ ಒಳ್ಳೆ ಪಾಸಿಟಿವ್ ಇದೆ. ಈ ಆಂಗಲ್ ಅಲ್ಲಿ ನೋಡಂಗಾದ್ರೆ ನಮ್ಮಿಂದ ಮೇಜರ್ ಎಕ್ಸ್ಪೋರ್ಟ್ ಮಾಡೋ ಸೆಕ್ಟರ್ ಬಂದ್ರೆ ಐಟಿ, ಫಾರ್ಮ್, ಕೆಮಿಕಲ್ಸ್ ಅಂಡ್ ರೀಸೆಂಟ್ ಟೆಕ್ಸ್ಟೈಲ್ ಸೆಕ್ಟರ್ ನಲ್ಲೂ ಎಕ್ಸ್ಪೋರ್ಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಯಾವೆಲ್ಲ ಇದೆಲ್ಲ ಅವ್ರಿಗೆ ಶಾರ್ಟ್ ಟರ್ಮ್ ಅಲ್ಲಿ ಈ ಕರೆನ್ಸಿ ಲೆಡ್ ಅಡ್ವಾಂಟೇಜ್ ಸಿಗತ್ತೆ. ಸೊ ನೀವೇನಾದ್ರೂ ಯಾವ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಬೇಕಂತ ಅನ್ಕೊಂಡ್ರಿ, ಈ ಸೆಕ್ಟರ್ಸ್ ಎಲ್ಲರಿಗೂ ಸೇಫೆಸ್ಟ್ ಸೆಕ್ಟರ್ ಯಾವ್ದಂದ್ರೆ ಐಟಿ. ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಸಬ್ಸ್ಕ್ರೈಬರ್ ತುಂಬಾ ಜನ ಐಟಿ ಎಕ್ಸ್ಪೋಜರ್ ಎಲ್ಲರ ಹತ್ರ ಒಳ್ಳೆ ಚೆನ್ನಾಗೇ ಇದೆ ಅಂತ. ಏನಕ್ಕಂದ್ರೆ ನಮ್ಮ ಚಾನಲ್ ಜಾಸ್ತಿ ಐಟಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಲ್ವಾ. ಬಟ್ ಯಾರ ಹತ್ರ ಆದ್ರೆ ಓವರ್ ಆಲ್ ಪೋರ್ಟ್ಫೋಲಿಯೋನಲ್ಲಿ ಐಟಿ ಸ್ಟಾಕ್ಸ್ ವೆಯ್ಟೇಜ್ ಏನಾದ್ರು ಕಮ್ಮಿ ಇದ್ರೆ ಅವ್ರು ಐಟಿ ಸ್ಟಾಕ್ಸ್ ಒಂದು ವೆಯ್ಟೇಜ್ ಜಾಸ್ತಿ ಮಾಡ್ಕೊಂಡ್ರೆ ಅದು ಶಾರ್ಟ್ ಟರ್ಮ್ ನಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಸಿಗಬಹುದು. ಅಂಡ್ ಈ ತರ ಕರೆನ್ಸಿ ಕರೆಕ್ಟ್ ಆಗುವಾಗಲೂ ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಬೆಳೆಯೋ ಚಾನ್ಸಸ್ ಇರುತ್ತೆ. ಅದರಿಂದ RBI ಶಾರ್ಟ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಹೈಲಿ ಲಿವರೇಜ್ಡ್ ಬ್ಯಾಲೆನ್ಸ್ ಶೀಟ್ ಕಂಪನೀಸ್ ಯಾವೆಲ್ಲ ಇರುತ್ತಲ್ಲ ಅದನ್ನ ಅವಾಯ್ಡ್ ಮಾಡೋದು ಬೆಟರ್. ಲೈಕ್ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇನ್ಫ್ರಾ ಕಂಪನೀಸ್, ರಿಯಲ್ ಎಸ್ಟೇಟ್ ಕಂಪನೀಸ್, ಇಲ್ಲಾಂದ್ರೆ ಇನ್ನೇನಾದ್ರೂ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟ್ ಅನ್ನೋ ಜಾಸ್ತಿ ಇದ್ರೆ ಆ ಕಂಪನೀಸ್ ಅವಾಯ್ಡ್ ಮಾಡೋದು ಬೆಟರ್. ಏನಕ್ಕಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಅವರು ಪ್ರಾಫಿಟಬಿಲಿಟಿ ಮೇಲೆ ನಮಗೆ ಇಂಪ್ಯಾಕ್ಟ್ ಕಾಣಿಸುತ್ತೆ. ಅಂಡ್ RBI ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಫೈನಾನ್ಷಿಯಲ್ ಸೆಕ್ಟರ್ಗೆ ಅದು ಪಾಸಿಟಿವ್. ಅಂಡ್ ಲಾಸ್ಟ್ ಇಯರ್ ನಲ್ಲಿ ಬ್ಯಾಂಕ್ಸ್ ಅಷ್ಟೊಂದು ದೊಡ್ಡದಾಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಲ್ವಾ, ನಾವು ಬ್ಯಾಂಕ್ಸ್ ಅಲ್ಲಿ ಪಾಸಿಟಿವ್ ಮೂವ್ಮೆಂಟ್ ನೋಡಬಹುದು. ಸೊ ಲೋ ಡೆಟ್ ಆರ್ ಜೀರೋ ಡೆಟ್ ಆರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಮೇಲೆ ಫೋಕಸ್ ಮಾಡಿ ಹೈಲಿ ಲಿವರೇಜ್ಡ್ ಕಂಪನೀಸ್ ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಅದಾನಿ ಪೋರ್ಟ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಅದಾನಿ ಪೋರ್ಟ್ ಅವ್ರ ಜೊತೆ IOCL ಅವರು ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿರ್ತಾರ. ಈ ಅಗ್ರಿಮೆಂಟ್ ನಲ್ಲಿ ಭಾಗವಾಗಿ APSEZ ನ ಒಂದು ಮುಂದ್ರಾ ಪೋರ್ಟ್ ನಲ್ಲಿ IOCL ಅವರು 10 ಮಿಲಿಯನ್ ಮೆಟ್ರಿಕ್ ಟನ್ ಕ್ರೂಡ್ ಆಯಿಲ್ ಅಡಿಷನಲ್ ಕೆಪಾಸಿಟಿನ ಬ್ಲೆಂಡ್ ಮಾಡೋದಕ್ಕೆ 9 ನ್ಯೂ ಕ್ರೂಡ್ ಆಯಿಲ್ ಟ್ಯಾಂಕ್ಸ್ ನ ಕನ್ಸ್ಟ್ರಕ್ಟ್ ಮಾಡೋ ತರ ಇವರು ಹೇಳ್ತಿದ್ದಾರೆ. ಈಗ ಮುಂದ್ರಾ ಪೋರ್ಟ್ ಅಲ್ಲಿ IOCL ಅವರು 9 ಅಡಿಷನಲ್ ಟ್ಯಾಂಕ್ಸ್ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂದ್ರೆ, ಪ್ರೀವಿಯಸ್ ಆಗಿ ಇವರು ಪಾನಿಪಟ್ ರಿಫೈನರಿ ಎಕ್ಸ್ಪಾನ್ಷನ್ ಯಾವ್ದಾದ್ರು ಇವರು ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ, ಆ ಎಕ್ಸ್ಪಾನ್ಷನ್ ಸಪೋರ್ಟ್ ಆಗಿ ಈಗ ಇವರು ಮುಂದ್ರಾ ಪೋರ್ಟ್ ಅಲ್ಲಿ ಇವರು 9 ನ್ಯೂ ಕ್ರೂಡ್ ಆಯಿಲ್ ಟ್ಯಾಂಕ್ಸ್ ನ ಕನ್ಸ್ಟ್ರಕ್ಟ್ ಮಾಡೋ ತರ ಇವರು ಹೇಳ್ತಿದ್ದಾರೆ. ನಜಾರಾ ಟೆಕ್ನಾಲಜೀಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ನಜಾರಾ ಒಂದು ಸಬ್ಸಿಡರಿ ಕಂಪನಿ ಆಗಿರುವ ನಜಾರಾ ದುಬೈ ಅವರು ಗ್ರಿಫಿನ್ ಗೇಮಿಂಗ್ ಪಾರ್ಟ್ನರ್ಸ್ 2 ಅನ್ನೋ ಫಂಡ್ ನಲ್ಲಿ 30 crores ಇನ್ವೆಸ್ಟ್ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರತ್ತಾರ. ಅಂಡ್ ಈ ಟೋಟಲ್ ಅಮೌಂಟ್ ನ ಇವರು ಕ್ಯಾಶ್ ಅಲ್ಲಿ ಪೇ ಮಾಡತ್ತಾರ. ಇದರಲ್ಲಿ ಭಾಗವಾಗಿ ಫಸ್ಟ್ ಟ್ರೆಂಚ್ ನಲ್ಲಿ 10 crores ಇನ್ವೆಸ್ಟ್ ಮಾಡ್ತಾರೆ ಅಂತ, ಅಂಡ್ ರಿಮೈನಿಂಗ್ 20 crores ನ ನೆಕ್ಸ್ಟ್ 3 years ನಲ್ಲಿ ಇನ್ವೆಸ್ಟ್ ಮಾಡೋ ತರ ಇವರು ಹೇಳ್ತಿದ್ದಾರೆ. ಆಕ್ಚುಲಿ ಈ ಗ್ರಿಫಿನ್ ಪಾರ್ಟ್ನರ್ ಫಂಡ್ 2 ಅನ್ನೋದು ಏನಂದ್ರೆ, ಇವರು ಗೇಮಿಂಗ್ ಪ್ಲಾಟ್ಫಾರ್ಮ್ಸ್ ಇನ್ಫ್ರಾಸ್ಟ್ರಕ್ಚರ್ ಗೇಮಿಂಗ್ ಕಂಟೆಂಟ್ ನ
ಅಂಡ್ ಗೇಮಿಂಗ್ ಸ್ಟುಡಿಯೋಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇವರೊಂದು ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ ನಜಾರಾ ಟೆಕ್ನಾಲಜೀಸ್ಗೆ ಬರೋ ಲಾಭ ಏನಂದ್ರೆ ಇದ್ರ ಮೂಲಕ ನಜಾರಾ ಟೆಕ್ನಾಲಜೀಸ್ ಲಿಮಿಟೆಡ್ ಪಾರ್ಟ್ನರ್ಸ್ ನೆಟ್ವರ್ಕ್ ಬಿಲ್ಡ್ ಮಾಡಬಹುದಂತ. ಅದಲ್ಲದೆ ಈ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ಕಂಪನೀಸ್ ಜೊತೆ ನೆಟ್ವರ್ಕ್ ಬಿಲ್ಡ್ ಆಗತ್ತೆ ಅಂತ. ಇದರಿಂದ ಗ್ಲೋಬಲ್ ಗೇಮಿಂಗ್ ಎಕೋಸಿಸ್ಟಮ್ ನಲ್ಲಿ ಆಕ್ಸೆಸ್ ಸಿಗಬಹುದು ಅಂತ ನಜಾರಾ ಟೆಕ್ನಾಲಜೀಸ್ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಫೆಬ್ರವರಿ ಮಂತ್ ಚೈನಾ ರಿಟೇಲ್ ಪ್ಯಾಸೆಂಜರ್ ವೆಹಿಕಲ್ ಡೇಟಾ ಬಂದಿದೆ. ಈ ಮಂತ್ ಅಲ್ಲಿ ಇವರು ರಿಟೇಲ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಲಾಸ್ಟ್ ಇಯರ್ ಸೇಮ್ ಮಂತ್ ಜೊತೆ ಕಂಪೇರ್ ಮಾಡಿದ್ರೆ 4.7% ಬೆಳೆದಿದೆ ಅಂತ ಹೇಳ್ತಿದ್ದಾರೆ. ಟಾಟಾ ಮೋಟಾರ್ಸ್ JLR ಸೇಲ್ಸ್ ನಲ್ಲಿ ಚೈನಾನಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಆಗಿರೋದ್ರಿಂದ ಅಲ್ಲಿ ರಿಟೇಲ್ ಪ್ಯಾಸೆಂಜರ್ ವೆಹಿಕಲ್ಸ್ ಜಾಸ್ತಿ ಆದ್ರೆ ಅದು ಟಾಟಾ ಮೋಟಾರ್ಸ್ ನಾವು ಪಾಸಿಟಿವ್ ಆಗಿ ನೋಡಬಹುದು. ವಿ ಹ್ಯಾವ್ ಟು ಸಿ ಫೆಬ್ರವರಿ ಮಂತ್ ಅಲ್ಲಿ ಟಾಟಾ ಮೋಟಾರ್ಸ್ ಒಂದು JLR ಸೇಲ್ಸ್ ನಂಬರ್ಸ್ ಯಾವ ತರ ಬರುತ್ತೆ ಅಂತ. ಇವತ್ತಿನ ಸೆಷನ್ ಅಲ್ಲಿ ಟಾಟಾ ಮೋಟಾರ್ಸ್ ಸ್ಟಾಕ್ ಸ್ವಲ್ಪವರೆಗೂ ರಿಕವರಿ ಕಾಣಿಸಿದೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಇಂದ್ರಪ್ರಸ್ಥ ಗ್ಯಾಸ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ನೋಡಂಗಾದ್ರೆ ನ್ಯೂ ಡೆಲ್ಲಿ ಸುತ್ತಮುತ್ತ ಇರುವಂತಹ ಸಬರನ್ ನಲ್ಲಿ ಇವರು ಕಂಪ್ರೆಸಿವ್ ನ್ಯಾಚುರಲ್ ಗ್ಯಾಸ್ ಪ್ರೈಸ್ ನ ಇವತ್ತಿಂದ ಜಾಸ್ತಿ ಆಗೋ ತರ ಅಂಡ್ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಪ್ರೈಸ್ ನ ಯಾವ ತರ ಚೇಂಜಸ್ ತಗೊಂಡ್ಬರ್ತಾ ಇಲ್ಲ. ಡೆಲ್ಲಿ ಅಂಡ್ ಗೋರ್ಗಾಂವ್ ನಲ್ಲಿ ಪರ್ ಕೆಜಿ 50 ಪೈಸಾ, ನೋಯ್ಡಾ ಅಂಡ್ ಗಜಿಯಾಬಾದ್ ನಲ್ಲಿ ₹1 ಪರ್ ಕೆಜಿ ಜಾಸ್ತಿ ಮಾಡಿರ್ತಾರೆ ಇವರು ಅಪ್ಡೇಟ್ ಮಾಡಿದ್ದಾರೆ. ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಇವರು ಪ್ರೈಸ್ ಹೈಕ್ ತಗೊಂಡಿದ್ದಾರೆ. ಇದರಿಂದ ಇವತ್ತಿನ ಸೆಷನ್ ಅಲ್ಲಿ ಇಂದ್ರಪ್ರಸ್ಥ ಗ್ಯಾಸ್ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಶಿಪ್ಪಿಂಗ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟೈಸೇಷನ್ ರಿಲೇಟೆಡ್ ಆಗಿ ಶಿಪ್ಪಿಂಗ್ ಕಾರ್ಪೊರೇಷನ್ ಒಂದು ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಹರ್ಜಿತ್ ಕೌರ್ ಜೋಶಿ ಅವರು ಬ್ಲೂಮ್ಬರ್ಗ್ ಜೊತೆ ಮಾತಾಡ್ತಾ ರಷ್ಯಾ ಅಂಡ್ ಉಕ್ರೇನ್ ವಾರ್ ನಡೀತಾ ಇದೆ ಅಲ್ವಾ, ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಇಂಪ್ಯಾಕ್ಟ್ ಆಗಿದೆ ಅಂತ. ಅದಕ್ಕೋಸ್ಕರ ಮಾರ್ಕೆಟ್ ಇಲ್ಲಿರೋ ಒಂದು ಇಂಪ್ಯಾಕ್ಟ್ ಸ್ವಲ್ಪ ಸೆಟಲ್ ಆದ್ಮೇಲೆ ಈ ಪ್ರೈವೇಟೈಸೇಷನ್ ಮಾಡೋದು ಬೆಟರ್ ಅಂತ ಭಾವಿಸ್ತಾ ಇರೋ ತರ ಇವರು ಹೇಳ್ತಿದ್ದಾರೆ. ಅಂಡ್ ಅದಲ್ಲದೆ ಇಂಡಿಯನ್ ರಿಫೈನರಿ ರಷ್ಯಾದಿಂದ ಅಷ್ಟೊಂದು ಜಾಸ್ತಿ ಮೊತ್ತದಲ್ಲಿ ಕ್ರೂಡ್ ಏನೋ ತಗೊಂತಾ ಇಲ್ಲ. ಅದರಿಂದ ಈ ವಾರ್ ಶಿಪ್ಪಿಂಗ್ ಕಾರ್ಪೊರೇಷನ್ ಒಂದು ಆಪರೇಷನ್ ಮೇಲೆ ಯಾವ ತರ ಇಫೆಕ್ಟ್ ತೋರಿಸಲ್ಲ ಅಂತ. ಅಂಡ್ ವೆನ್ ಇಟ್ ಕಮ್ಸ್ ಟು ಡೈವರ್ಸ್ಮೆಂಟ್ ಪ್ರಾಸೆಸ್, ಈ ಪ್ರಾಸೆಸ್ ಅಲ್ಲಿ ಭಾಗವಾಗಿ ಇವರು ನಾನ್ ಕೋರ್ ಅಸೆಟ್ ಮೇಲೆ ಡಿಮರ್ಜ್ ಮಾಡೋ ತರ. ಅಂಡ್ ಶಿಪ್ಪಿಂಗ್ ಕಾರ್ಪೊರೇಷನ್ ಒಂದು ಸೈಜ್ ದೊಡ್ಡದಲ್ವಾ, ಅದರಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಬಿಡ್ಡರ್ಸ್ ಜಾಸ್ತಿ ಡೀಟೇಲ್ಸ್ ಕೇಳಿಸ್ತಾ ಇರೋ ಕಾರಣವಾಗಿ ಫೈನಾನ್ಷಿಯಲ್ ಬಿಡ್ಸ್ ಒಂದು ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡಿರೋ ತರ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ IRDA ಹತ್ರದಿಂದ. IRDA ಅಂದ್ರೆ ಏನು? ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಫೈನಾನ್ಷಿಯಲ್ ಇಯರ್ 2022-23 ಇಂದ 2 ವೀಲರ್ಸ್, ಕಾರ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಮಾಡೋದಕ್ಕೆ ಪ್ರಪೋಸಲ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಈ IRDA ಅವರು ಪ್ರಪೋಸಲ್ ಇಟ್ಟಿದ್ದಾರೆ ಅಂದ್ರೆ ಅದು ಅಪ್ರೂವ್ ಆಗುತ್ತೆ. ಅದರಿಂದ ಈ ವೆಹಿಕಲ್ಸ್ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗತ್ತಲ್ಲ, ಅದು ಜನರಲ್ ಇನ್ಶೂರೆನ್ಸ್ ಪ್ಲೇಸಸ್ ನಲ್ಲಿ ಇರುವಂತಹ ಕ್ವಾಲಿಟಿ ಕಂಪನೀಸ್ ಲೈಕ್ ICICI ಲಂಬೋರ್ಡ್, ಜನರಲ್ ಇನ್ಶೂರೆನ್ಸ್ ಅವರಿಗೆ ಪಾಸಿಟಿವ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಇವತ್ತಿನ ಸೆಷನ್ ಹಿಂದೂಸ್ತಾನ್ ಫುಡ್ಸ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಅವರು ಹಿಂದೂಸ್ತಾನ್ ಫುಡ್ಸ್ ಒಂದು ಲಾಂಗ್ ಟರ್ಮ್ ಇಶ್ಯೂ ರೇಟಿಂಗ್ ನ ಇಂಡಿಯಾ ಎ ಇಂದ ಇಂಡಿಯಾ A+ ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ. ಔಟ್ಲುಕ್ ಸ್ಟೇಬಲ್ ಆಗಿ ಇಟ್ಟಿರೋ ತರ ಅಪ್ಡೇಟ್ ಮಾಡಿದ್ದಾರೆ. ಫಾರ್ ಎನಿ ಕಂಪನಿ ರೇಟಿಂಗ್ ಅಪ್ಗ್ರೇಡ್ ಅಂತೂ ಒಳ್ಳೆ ಪಾಸಿಟಿವ್ ಅವರಿಗೆ. ನೆಕ್ಸ್ಟ್ ರಾಮಕೃಷ್ಣ ಫೋರ್ಜಿಂಗ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. US ಅಲ್ಲಿರುವಂತಹ ಲೀಡಿಂಗ್ ಆಕ್ಸೆಲ್ ಮ್ಯಾನುಫ್ಯಾಕ್ಚರ್ ಜೊತೆ ಲೈಟ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ರಾಮಕೃಷ್ಣ ಫೋರ್ಜಿಂಗ್ ಅವರು ಬಿಸಿನೆಸ್ ಅಸೋಸಿಯೇಷನ್ ನಲ್ಲಿ ಎಂಟರ್ ಆಗೋ ತರ. ಈ ಬಿಸಿನೆಸ್ ಅಸೋಸಿಯೇಷನ್ ನಲ್ಲಿ ಭಾಗವಾಗಿ ರಾಮಕೃಷ್ಣ ಫೋರ್ಜಿಂಗ್ ಅವರಿಗೆ ಆಕ್ಸೆಲ್ ಮ್ಯಾನುಫ್ಯಾಕ್ಚರ್ ಅವರಿಂದ 5 years ಪೀರಿಯಡ್ 700 million ಬಿಸಿನೆಸಸ್ ಎಕ್ಸ್ಪೋರ್ಟ್ ಮಾಡೋ ತರ ಅಂಡ್ ಇವರು ಸಪ್ಲೈ ಮಾಡೋ ಪ್ರಾಡಕ್ಟ್ಸ್ ರೇರ್ ಆಕ್ಸೆಸ್ ಅಪ್ಲಿಕೇಶನ್ ಯೂಸ್ ಮಾಡೋ ತರ ಹೇಳ್ತಿದ್ದಾರೆ. ಸೊ ಈ ಬಿಸಿನೆಸ್ ಅಸೋಸಿಯೇಷನ್ ರಿಲೇಟೆಡ್ ಆಗಿ ಇವರು ಮ್ಯಾನೇಜ್ಮೆಂಟ್ ಕಮೆಂಟ್ ಮಾಡ್ತಾ US ಅಲ್ಲಿ ಲೀಡಿಂಗ್ ಆಕ್ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಜೊತೆ ಲಾಂಗ್ ಟರ್ಮ್ ಅಸೋಸಿಯೇಷನ್ ಮಾಡೋ ಮೂಲಕ ಇವರಿಗೆ ಪಾಸಿಟಿವ್ ಅಂತ ಅಂಡ್ ಇವರು ಎಕ್ಸ್ಪೋರ್ಟ್ ಬಿಸಿನೆಸ್ ಅಲ್ಲಿ ಎಕ್ಸ್ಪೆಂಡ್ ಆಗುತ್ತೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಶ್ರೀರಾಮ್ ಸಿಟಿ ಯೂನಿಯನ್ ಫೈನಾನ್ಸ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಇವರ ಬೋರ್ಡ್ ಇವತ್ತಿನ ದಿನ ಮೀಟ್ ಆಗಿ ₹10 ಫೇಸ್ ವ್ಯಾಲ್ಯೂ ಇರೋ ಶೇರ್ ಮೇಲೆ 270% ಅಂದ್ರೆ ₹27 ಪರ್ ಶೇರ್ ಸೆಕೆಂಡ್ ಇಂಟರ್ಮ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದೆ. ಈ ಸೆಕೆಂಡ್ ಇಂಟರ್ಮ್ ಡಿವಿಡೆಂಡ್ ಒಂದು ರಿಕಾರ್ಡ್ ಡೇಟ್ ಮಾರ್ಚ್ 17 ಆಗಿ ಫಿಕ್ಸ್ ಮಾಡಿರೋ ತರ ಇವರು ಹೇಳ್ತಿದ್ದಾರೆ. ಅಂದ್ರೆ ಮಾರ್ಚ್ 17ಗೆ ಯಾರತ್ರ ಆದ್ರೆ ಈ ಶ್ರೀರಾಮ್ ಸಿಟಿ ಯೂನಿಯನ್ ಫೈನಾನ್ಸ್ ಒಂದು ಶೇರ್ ಇರುತ್ತಲ್ಲ ಅವರಿಗೆ ₹27 ಇಂಟರ್ಮ್ ಡಿವಿಡೆಂಡ್ ಪಡೆಯೋದಕ್ಕೆ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಅಲಂಬಿಕ್ ಫಾರ್ಮಾಸ್ಯೂಟಿಕಲ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಅಲಂಬಿಕ್ ಅವರ ಸಬ್ಸಿಡರಿ ಕಂಪನಿ ಆಗಿರುವ ಎಲಿರೋ ಅವರಿಗೆ USA FDA ಇಂದ ನೆಸಿಟಾಟಿನ್ ಅಂಡ್ ಟ್ರಯಾಮ್ಸಿನಿಲೋಲೋನ್ ಅಸಿಟೋನೈಡ್ ಆಯಿಂಟ್ಮೆಂಟ್ ಅಪ್ರೂವಲ್ ಬಂದಿರೋ ತರ ಅಂಡ್ ಇದು ಡಿಸೆಂಬರ್ 2021 ಎಂಡಿಂಗ್ ಗೆ ಇದರ ಒಂದು ಎಸ್ಟಿಮೇಟ್ ಮಾರ್ಕೆಟ್ ಸೈಜ್ $4 million ಆಗಿ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿನ್ನೆ ನೈಟ್ ಶ್ರೀ ಗಣೇಶ್ ಬಯೋಟೆಕ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ನಿನ್ನೆ ಬೋರ್ಡ್ ಮೀಟ್ ಆಗಿ 1:1 ಬೋನಸ್ ಇಶ್ಯೂ ಮಾಡೋದಕ್ಕೆ ರೆಕಮೆಂಡ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಈ ಬೋನಸ್ ಇಶ್ಯೂ ರಿಕಾರ್ಡೆಡ್ ಡೇಟ್ ಅನ್ನು ಶಾರ್ಟ್ಲಿ ಅನೌನ್ಸ್ ಮಾಡೋ ತರ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಇವತ್ತಿನ ಸೆಷನ್ ಅಲ್ಲಿ ಮಾರ್ನಿಂಗ್ ಇಂದ ಶ್ರೀ ಗಣೇಶ್ ಬಯೋಟೆಕ್ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.